ಇವತ್ತು ಬ್ರಹ್ಮರ ಹಬ್ಬ ಮಾರೇ. ಬೆಳಿಗ್ಗೆ 6 ಗಂಟೆಗೆ ನಮ್ಮ ಹೆಣ್ಣೊಂದು ರಂಗೋಲಿ ಹಾಕ್ತು. 9 ಗಂಟೆ ಮೇಲೆ ನಾನು ಒಂದು ರಂಗೋಲಿ ಹಾಕ್ದಿ. ಮತ್ತು ಅಡ್ಡು ಬಿದ್ಕೊಂಡು ಆರತಿ ತಟ್ಟೆ ರೆಡಿ ಮಾಡ್ಕೊಂಡು ಬಿಸಿ ಹೊಕ್ಕು ರೋಡ್ ಮೇಲೆ ಗೆಂಡೆ ಸೇವೆ ಮಾಡ್ಕೊಂಡು ದೇವ್ರಿಗೊಂದು ಆರತಿ ಕೊಟ್ಟು ಮನೆ ಬಂತು. 2 ಕಾಯಿ ಸಿಪ್ಪಿ ಸುಲ್ದು ಪಂಚಿಗೆ ಹುಡ್ಕೊಂಡು ಈರಣ್ಣ ಬಿಸ್ಲಂಗೆ ಹೋಯಿ ರಥ ಕಣ್ಕಾಯಿ ಮಾಡಿ ತಟ್ಟೆರಾಯನ ಹತ್ರ ಕಡೆಗೆ ಸಂಜೆ ಮೇಲೆ ಬತ್ತೇಕ ಅನ್ಕೊಂಡು ಹೇಳಿ ಬಂದು ಮನೇಲಿ ಹಬ್ಬಿ ಹಬ್ಬದ ಗಡ್ ಜಡ್ಗೆ ಮಾಡಿದ್ದಿಲ್ಲ. ಮೂವರೆಗೆ ಉಣ್ಕೊಂಡು 4 ಗಂಟೆವರೆಗೆ ಮನೆ ಕಂಡದ್ದು. ಸಾಯಂಕಾಲ ಅವಳೇ ಎಲ್ಲರನ್ನ ಬಡ್ದು ಎಬ್ಸಿ ಹಬ್ಬಕ್ಕೆ ಹೊಡ್ಸಿ ಕರ್ಕೊಂಡು ಹೋದ್ಲು. ಏನೇ ಹೇಳಿ ವಿಯೆಟ್ನಾಂ ಟ್ರೈನ್ ಸ್ಟ್ರೀಟ್ಗಿಂತ ಹಬ್ಬದ ಟೈಮಲ್ಲಿ ಬ್ರಹ್ಮರಕ್ಕೆ ಆ ಸ್ಟ್ರೀಟೇ ಚಂದ. ರಥದ ಬೆನ್ನರೆ ಡಿಂಗ್ ಮಾಡ್ಕೊಂಡು ಒಂದು ರೌಂಡ್ ಹೋಯ್ ಬಂತು ಕಾಣಿ. ಹಬ್ಬ ಇಲ್ಲಿಗೆ ಮುಗಿದ್ರು ಕೆಲವ್ರಿಗೆ ಈಗ ಶುರು. ರಸ್ತೆ ಉದ್ದಕ್ಕೂ ಅಂಗಡಿಗಳು, ಸಣ್ಣ ಮಕ್ಳಿಗೆ ಆಟ ಸಾಮಾನಿಂದ ಹಿಡ್ದು ಹೆಂಗಸ್ರಿದ ಹಸ್ರದ ಬಳಿಯವರೆಗೆ ಹಬ್ಬದ ಗುಡ್ಡಿಂಗ್ ಅಂತ ಸಿಗೋದಿಲ್ಲ ಹೇಳಿ. ಸಿಕ್ಕದೇಪುದಂದ್ರೆ ನಿಮ್ಮ ಮನೆಯವರೇ. ತಪ್ಪಿ ಹೋದಲ್ಲೆಲ್ಲ 10 ನಿಮಿಷ ಇವ್ರನ್ನ ಹುಡುಕುದೇ ಆಯ್ತು. ಮತ್ತು ಐಸ್ ಕ್ಯಾಂಡಿ ಗೋಬಿ ಎಲ್ಲ ತಿಂದಿತ್ತು. ಕಣ್ಣೆ ಹೊಟ್ಟೆ ನೋವು ಒಪ್ಪೋದು ಬೇಡ ಅಂದೇಳಿ ಹಾಕಲಷ್ಟೆ. ಮತ್ತು ಸೀದಾ ಗಾಂಧಿ ಮೈದಾನಕ್ಕೆ ಬಂದರೆ ಇದೇ ಸ್ವರ್ಗ. ಯಾರ್ದಾರ ಕೈ ಕಲ್ಲಡಿ ಬಿದ್ದರೆ ಇದೇ ನರಕ. ಒಟ್ಟು ದುಡ್ಕೊಂಡು ಹೋಗಿ ಎಲ್ಲದಾದ್ರೂ 10 ನಿಮಿಷ ನಿಂತ್ಕೊಂಡು ಕಂಡಿತ್ತು. ಎಂತಕ್ಕಂದ್ರೆ ಕೆಲವ್ರಂಗೆ ಕೂಕಂಬಕ್ಕೆ ನಮ್ದು ಏಜ್ ಬಾರ ಆಯ್ತು, ಇನ್ನು ಕೆಲವ್ರಂಗೆ ಕೂಕಂಬಕ್ಕೆ ಧೈರ್ಯ ಕಮ್ಮಿ ಆಯ್ತು. ಒಟ್ಟು ಎಲ್ಲರ ಮುಖ ಕಣ್ಕೊಂಡು ನೀ ಕೂಕೋ ಅನ್ಕೊಂಡು ಯಾರು ಕೂಕೊಂಡ್ರೆ ಸೀದಾ ಮನೆ ಬಂತು. ಹಬ್ಬ ಇನ್ನೂ 2 ದಿನ ಇತ್ತು. ಹೋಯ್ ಬಂದು ಸ್ವಲ್ಪ ಹಡಿ ಮಾಡಿ ಹೋಯ್ನಿ. ದಾರಿಲಿ ನಾ ಸಿಕ್ಕರೆ ನಂಗೊಂದು ಐಸ್ ಕ್ಯಾಂಡಿ ಕೊಡಿಸಿ.